ಏನು ಭಾಳ ದುರದೃಷ್ಟ, ಯಾರೂ ಊಹೆ ಮಾಡಿರಲಿಲ್ಲ. ಕಾರ್ತಿಕ್ ಪ್ರತಿ ದಿವಸ ಇಲ್ಲಿಂದಲೇ ಹೋಗ್ತಾ ಇಲ್ಲ ಇಲ್ಲ ಸರ್, ಅಲ್ಲೇ ಗೂಳೂರಲ್ಲೇ ಆಫೀಸ್ ಹತ್ರ ಹಿಂದೆನೆ ಮನೆ ಮಾಡಿದ್ರು. ಮೊನ್ನೆ ನಮ್ಮ ಚಿಕ್ಕಪ್ಪ ಮನೆ ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಬಂತು. ಬೆಳಿಗ್ಗೆ 6 ಗಂಟೆ 7 ಗಂಟೆಗೇನೆ ನಿಮ್ಮ DC ಅವರು ಇದನ್ನ ಹಾಕಿದ್ರಂತೆ, ರಿಪೋರ್ಟ್ ಹಾಕಿದ್ರಂತೆ. 7 ಗಂಟೆಗೆ ಎಲ್ಲರೂ ಡ್ಯೂಟಿಗೆ ಜಾಯಿನ್ ಆಗಿ ಇಲ್ಲಿಂದ 5:30 ಎದ್ದೋಗಿದೆ. ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಆಗೋದು ಸರ್. ದಿನ ಹೇಳೋರು ನಂಗೆ ತುಂಬ ವರ್ಕ್ ಇದೆ, ನನಗೆ ಆಗ್ತಾ ಇಲ್ಲ, ನನಗೆ ಕೆಲಸ ಬಿಟ್ಬಿಡ್ತಿಲ್ಲ ಆಗ್ತಾ ಇಲ್ಲ ಅಂತ. ಬಟ್ ಈ SIR ಬಿಟ್ಟರೆ ಬೇರೆ ಅವ್ರಿಗೇನು ಅಂತ ಕೆಲಸ ಸರಿ ಸರ್, SIR ಆಗಲಿ ಅಲ್ಲ, 10ರಿಂದ 5 ಬೇಡ 9 ಗಂಟೆಗೆ, ಕೊನೆ ಪಕ್ಷ 6 ಗಂಟೆಗೆ ಬನ್ನಿ, 5 ಗಂಟೆಗೆ ಬನ್ನಿ. ಅದು ಮನೆಗೆ ಬೇಕಲ್ಲ ಸರ್. ಈಗ ನಮ್ಮ ಮನೆಗೂ ಹೆಣ್ಮಕ್ಳು, ಅವರು ಹೆಣ್ಮಕ್ಳೇನೆ. ಇಲ್ಲ, ನಾನು ಹೋಗಿದ್ನಲ್ಲ ಇವತ್ತು, ಅಲ್ಲೆಲ್ಲ ವಿಚಾರ ಮಾಡಿ ಎನ್ಕ್ವೈರಿ ಸೆಟಪ್ ಮಾಡಿದ್ದೀನಿ. ಆ ಥರ ಪ್ರೆಷರ್ಸು ಇತ್ತು, ಹಂಗೆಲ್ಲ ಮಾಡಿದ್ದಾರೆ. ನಮ್ಮ ರಂಗನಾಥ್ ಗೌಡರಿಗೆ ಸುಮಾರು ಸತಿ ಹೇಳಿದ್ದೀನಿ, ಸಾಹೇಬ್ರಿಗೆ ಸತಿ ಹೇಳಪ್ಪ. ನೆನ್ನೆ ಒಂದೇ ಮಾತು ಅಂದರು ಸರ್, ಭಾಳ ದೊಡ್ಡ ಮಾತು ಅಂದರು. ಅವರೆಲ್ಲ ಬಂದಾಗ MLAಗಳು ನನ್ನ ಮಗಳ ವಿಚಾರದಲ್ಲಿ ಯಾರು ಕೂಡ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ, ಬಂದಿರಿ ದರ್ಶನ ಮಾಡ್ಕೊಂಡು. ಅವ್ರು ಕೇಳಿದ್ರು DC ಆಫೀಸ್ ಹತ್ರ ಇಟ್ಕೊಂಡು ಪ್ರೊಟೆಕ್ಷನ್ ಮಾಡ್ಬೇಕು ಅಂತ. ಒಂದು ಮಾತು ಹೇಳಿದ್ರು, ನಮ್ಮ ಮಗಳು ಕಳ್ಕೊಂಡ್ಬಿಟ್ಟಿದ್ದೀವಿ ಸಾಹೇಬ್ರು ಇದ್ರು. ಇಲ್ಲ ಅಲ್ಲಿ ಹೇಳಿದ್ರು ನಮಗೆ, ಒಬ್ಬರ ಹತ್ರ ಒಂದು ಬ್ಲ್ಯಾಕ್ ಮಾರ್ಕ್ ಮಾಡಿ ಹೇಳಿದ್ರೆ 98% ಯೂಸ್ ಇದೆ ಅಂತ ಹೇಳಿದ್ರು. ಒಬ್ಬರ ಹತ್ರ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಅಷ್ಟೇ ಕೈಯಿಂದ ಆಟಾಡ್ ಹುಡುಗಿಗಳು ಯಾರೇ ಕಷ್ಟ IAS ಡಿಗ್ರಿ ಕಂಪ್ಲೀಟ್ ಮಾಡಿದ್ರು, IAS ಪ್ರಿಪೇರ್ ಆಗ್ತಾ ಇತ್ತು. IAS ಪ್ರಿಪೇರ್ ಆಗ್ತಾ ಇತ್ತು ಸರ್. ಇವತ್ತವರೆಗೂ ಎಲ್ಲೂ 99 98 ಕಮ್ಮಿ ಯಾವುದ್ರಲ್ಲೂ ಪರ್ಸೆಂಟೇಜ್ ಕಮ್ಮಿ ತಗೊಂಡಿಲ್ಲ. ಟ್ಯೂಷನ್ ಓದ್ತಿರ್ಲಿಲ್ಲ, ಕ್ಲಾಸ್ ಕೇಳಿ ಓದ್ತಿದ್ದು. ನೀವು ತೊಡಗಿಕ್ಕಂತಿದ್ರೇನಪ್ಪ, ಹಂಗೋ ಮಧ್ಯದಾರಿಗೆ ಬಂದು ಅಲ್ಲಿಂದ ನಿಮ್ಮ CM ಸಾಹೇಬ್ರು ಮಾಡಿ ವಾಪಸ್ ಕಳಿಸೋರೆ. ನಾವು ತಿರುಗೋ ವಾಪಸ್ ಗೊತ್ತಿಲ್ಲ. ನಾನು ಚಿತ್ರದುರ್ಗದಲ್ಲಿದ್ದೆ, ಸಂಜೆ 8-9 ಗಂಟೆಗೆ ಬಂದೇನೆ. ಇಷ್ಟೊತ್ತಿಗಾಗಲೇ CM ಕಾಂಟ್ಯಾಕ್ಟ್ ಮಾಡಿದ್ದಾರೆ, CM ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ, CM ಕುಮಾರಸ್ವಾಮಿ ಅವರಿಗೂ ಡೈರೆಕ್ಷನ್ ಕುಮಾರಸ್ವಾಮಿನೂ ಮಾತಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ನಾನಂದ್ರೆ CM ಯಾಕಪ್ಪ ಹೇಳ್ತಾರೆ, CM ಹೇಳಂಗಿದ್ರೆ ನನಗೆ ಹೇಳ್ಬೇಕು. ನಾನು ರೆವಿನ್ಯೂ ಮಿನಿಸ್ಟ್ರು, ನಾನು ಜೊತೆಗೆ ಜಿಲ್ಲಾ ಮಂತ್ರಿ, ನನಗೆ ಹೇಳ್ಬೇಕಾಗಿತ್ತು. CM ಡೈರೆಕ್ಟಾಗಿ ಯಾಕೆ ಹೇಳಿದ್ರು ಅವ್ರಿಗೆ ಅಂತ ಅಂದ್ಕೊಂಡು ಆಮೇಲೆ ಏನೋ ಹೇಳಿದ್ದಾರೆ, ಬಿಡು ಹೋಗ್ಲಿ ಅಂತೇಳಿ ಸುಮ್ಮನೆ. ಆಮೇಲೆ ನೋಡಿದ್ರೆ ಇವರೆಲ್ಲ ಬಂದು ನಾವು ಹೇಳ್ದು ಸರ್, ದರ್ಶನ ಮಾಡಂಗಿದ್ರೆ ಮಾಡ್ರಪ್ಪ, ಇಲ್ಲೇ ಇರ್ತೀವಿ, ಇನ್ನೂ 1 ಅವರ್ ಅವರೇ ಮಾಡ್ರಿ. ನಾವಂತೂ DC ಆಫೀಸ್ ಇರ್ತಾರಲ್ಲ, ಮೀಡಿಯಾದಾಗ ಹೇಳ್ತೀವಿ ಸರ್, ಸುಮ್ಮನೆ ಕಾಂಟ್ರವರ್ಸಿ ಮಾಡಿ ನಡ್ಕೊಂಡು ಬಂದ್ಬಿಡ್ತೀವಿ ಅಂತ. ಇವತ್ತು ಬರಲೇ ಇಲ್ಲ, ನಡ್ಕೊಂಡು ಬಂದ್ಬಿಡ್ತೀವಿ ನಾವು ಊರಿಗೆ ಅಂದರು. ಇನ್ನೂ ಬಂದಿಲ್ಲ ಅವರು ಯೂನಿಯನ್. ಅವ್ರಿಗೆ ಬೇಕಾಗಿ ಅವ್ರು ಬೇರೆ